ವೀಕ್ಷಕರೇ, ನಮ್ಮ ಸ್ವಾತಿ ಸುದ್ದಿ ವಾಹಿನಿಯ ದೈವಿಕ ಸ್ಥಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಶ್ರೀ ದತ್ತಾತ್ರೇಯ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಜನರ ಕಷ್ಟ ಕಾರ್ಪಣ್ಯಗಳನ್ನು ಯಾವ ರೀತಿ ನಿವಾರಿಸಿದ್ರು, ಅದೇ ರೀತಿ ಹೋಮ, ಹವನ, ಯಾಗ, ಯಜ್ಞ, ಮಂತ್ರ, ತಂತ್ರಗಳ ಮುಖಾಂತರ ನಮ್ಮ ಪರಮಾತ್ಮ ಗುರೂಜಿಯವರು ಕೂಡ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸುತ್ತಿದ್ದಾರೆ. ಅದರ ಬಗ್ಗೆ ಶ್ರೀಗಳು ಸವಿಸ್ತಾರವಾಗಿ ತಮ್ಮ ಮುಂದೆ ನೀಡಲಿದ್ದಾರೆ. ಸರ್ವಭೂತಾಂತರಸ್ಥಾಯ ನಿತ್ಯಮುಕ್ತ ಚಿದಾತ್ಮನೆ ಪ್ರತ್ಯಕ್ ಚೈತನ್ಯ ರೂಪಾಯ ನಮೋಸ್ತು ಪರಮಾತ್ಮನೆ. ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ಒಂದು ಅತ್ಯಂತ ದಿವ್ಯವಾದಂತಹ, ಭವ್ಯವಾದಂತಹ, ಅದಕ್ಕಿಂತಲೂ ವಿಶೇಷವಾಗಿ ಅತ್ಯಂತ ರಹಸ್ಯಪೂರ್ಣವಾದಂತಹ ಒಂದು ಕ್ಷೇತ್ರದ ಬಗ್ಗೆ ತಮಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಯಾವ ಸಿದ್ಧ ಕ್ಷೇತ್ರಗಳಿರ್ತವೆ, ಯಾವುದು ಅತ್ಯಂತ ಶಕ್ತಿಪೂರ್ಣವಾದಂಥ ಕ್ಷೇತ್ರಗಳಿರ್ತವೆ, ಅದು ಸಾಮಾನ್ಯರ ಜನರಿಗೆ ಕಣ್ಣಿಗೆ ಕಾಣುವುದು ಬಹಳ ಅಪರೂಪ. ಪೂರ್ವಜನ್ಮದ ಸುಕೃತ, ಪೂರ್ವಜನ್ಮದ ಪುಣ್ಯದ ಫಲ ಯಾರಿಗೆ ಇರ್ತದೆ, ಅಂತಹ ದಿವ್ಯ ಆತ್ಮರು, ಪುಣ್ಯಾತ್ಮರು, ಮಹಾತ್ಮರು ಮಾತ್ರ ಅಂತಹ ದಿವ್ಯ ಕ್ಷೇತ್ರಗಳಿಗೆ ಬಂದು ತಲುಪ್ತಾರೆ. ಅಂತಹ ಎಷ್ಟೋ ಕ್ಷೇತ್ರಗಳು ನಮ್ಮ ಮಧ್ಯದಲ್ಲಿದ್ದರೂ ಕೂಡ ಅವುಗಳು ಯಾವುದೂ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅಂತಹ ಒಂದು ದಿವ್ಯ ಕ್ಷೇತ್ರ ಈಗೀಗ ಜನರ ಕಣ್ಣಿಗೆ ಬೀಳ್ತಾ ಇರುವಂಥದ್ದು, ಅದು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ, ಧಾರವಾಡ ನಗರದ ಸಮೀಪದಲ್ಲೇ ಇರತಕ್ಕಂಥ ಶ್ರೀ ಕ್ಷೇತ್ರ ದ್ವಾರಪುರ ಅನ್ನುವಂತಹ ಒಂದು ಕ್ಷೇತ್ರ. ವೇದಗಳ ಸಾರವ ನಿನ್ನೊಳಗೆ, ಭುವನಗಳ ನಾಥ ನೀನೇ ಸಾಕ್ಷಿ, ಭಕ್ತರ ಕಷ್ಟವ ಪರಿಹರಿಸುವ ಅನಂತ ರೂಪದ ದಿವ್ಯ ಶಕ್ತಿ. ನಮೋ ಪರಮಾತ್ಮ, ನಮೋ ಪರಮಾತ್ಮ, ನಮೋ ಪರಮಾತ್ಮ. ತ್ರೇತಾಯುಗದ ಕಾಲದಿಂದಲೂ ಕೂಡ, ಸತ್ಯಯುಗದ ಕಾಲದಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಇತಿಹಾಸ ಅನ್ನುವಂಥದ್ದು ಅಥವಾ ಪೌರಾಣಿಕ ಹಿನ್ನೆಲೆ ಅನ್ನುವಂಥದ್ದನ್ನು ಇರುವುದನ್ನು ನಾವು ಕಾಣ್ತೇವೆ. ಆದರೂ ಕೂಡ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ಇವತ್ತು ನಾವು ಈ ಕ್ಷೇತ್ರದ ಬಗ್ಗೆ ನಿಮಗೆ ಸವಿಸ್ತಾರವಾಗಿರತಕ್ಕಂಥ ಒಂದು ವಿವರಣೆಯನ್ನು, ಅದರ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ತಮಗೆಲ್ಲರಿಗೂ ಕೂಡ ಈ ಕ್ಷೇತ್ರ ಅನ್ನುವಂಥದ್ದರ ದರ್ಶನ ಮಾತ್ರದಿಂದಲೇ ತಮ್ಮ ಸಕಲ ವಿಧವಾದಂಥ ಕಷ್ಟಗಳನ್ನು ತಾವು ಪರಿಹಾರ ಮಾಡಿಕೊಳ್ಳಬಹುದು. ಯಾಕೆ ಅಂದರೆ ಈ ಕ್ಷೇತ್ರದಲ್ಲಿ ಬೇರೆ ಎಲ್ಲಿಯೂ ಇಲ್ಲದೆ ಇರುವಂತಹ ಹಲವಾರು ರಹಸ್ಯಗಳಿದ್ದಾವೆ ಮತ್ತು ಮಹಾನ್ ಶಕ್ತಿ ಎನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಜಾಗೃತವಾಗಿರುವಂಥದ್ದು. ಈ ಕ್ಷೇತ್ರದ ಬಗ್ಗೆ ಬ್ರಹ್ಮಾಂಡ ಪುರಾಣದ ಪರಿಶಿಷ್ಟ ಭಾಗದ ಪ್ರಕಾರ, ಹಿಂದೆ ಮಾಲಿ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನು ಸಮಸ್ತ ದಕ್ಷಿಣ ಭಾರತವನ್ನು ಆಕ್ರಮಣ ಮಾಡಿಕೊಂಡಿದ್ದ. ಉತ್ತರ ಭಾರತವನ್ನು ಸೂರ್ಯವಂಶದ ರಾಜರು, ಅಂದರೆ ರಾಮನ ಪೂರ್ವಜರು, ಅರ್ಥಾತ್ ರಘು ಮಹಾರಾಜ, ದಿಲೀಪ ಮಹಾರಾಜ, ದಶರಥ ಮಹಾರಾಜನ ಪೂರ್ವಜರು, ಅವರು ಆಳ್ತಾ ಇದ್ರು. ಅವರು ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇದ್ರು. ಈ ದಕ್ಷಿಣ ಭಾರತದಲ್ಲಿ ರಾಕ್ಷಸರ ಒಂದು ಆಕ್ರಮಣವಿತ್ತು, ರಾಕ್ಷಸರ ಒಂದು ರಾಜ್ಯ ಸ್ಥಾಪನೆಯಾಗಿತ್ತು. ದಕ್ಷಿಣ ಭಾರತದಿಂದ ಉತ್ತರಕ್ಕೆ ಹೋಗಬಾರ್ದು, ಉತ್ತರದಿಂದ ದಕ್ಷಿಣಕ್ಕೆ ಹೋಗಬಾರ್ದು ಅಂತ ಹೇಳಿ ಮಧ್ಯದಲ್ಲಿ ಒಂದು ರೇಖೆಯನ್ನು ಅಥವಾ ಬೌಂಡ್ರಿಯನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು. ದಕ್ಷಿಣದವರು ಉತ್ತರಕ್ಕೆ, ಉತ್ತರದವರು ದಕ್ಷಿಣಕ್ಕೆ ಹೋಗಬಾರದು ಅಂತ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ದ್ವಾರವನ್ನು ಇಟ್ಟು, ಯಾರೇ ಹೋಗೋದಿದ್ರು ಅವರ ಪರ್ಮಿಷನ್ನನ್ನು ತೆಗೆದುಕೊಂಡು ಹೋಗಬೇಕು, ಅಪ್ಪಣೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ನಿಯಮವನ್ನು ಅವರು ಮಾಡಿಕೊಂಡಿದ್ರು. ಆ ದ್ವಾರವನ್ನು ಕಾಯಲಿಕ್ಕೆ ದ್ವಾರಕ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ಅಲ್ಲಿ ನೇಮಿಸಿದ್ರು. ಒಮ್ಮೆ ದುರ್ವಾಸ ಮಹರ್ಷಿಗಳು ಆ ದ್ವಾರಕನನ್ನು ಸ್ತಂಭೀಭೂತನನ್ನಾಗಿ ಮಾಡಿ ಅಲ್ಲಿಂದ ಹೋಗಿಬಿಡ್ತಾರೆ. ಆಗ ದ್ವಾರಕನಿಗೆ ಅವಮಾನ ಆಗ್ತದೆ. ಒಂದು ಸಾಮಾನ್ಯವಾದಂಥ ಒಬ್ಬ ಋಷಿ ನನ್ನಷ್ಟು ಶಕ್ತಿಶಾಲಿಯಾದಂಥ ರಾಕ್ಷಸನನ್ನು ಕೇವಲ ಮಂತ್ರಶಕ್ತಿಯಿಂದ ಸೋಲಿಸಿದ ಅನ್ನುವಂಥ ಒಂದು ದುಃಖದಿಂದ ಆತ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ.
ಬ್ರಹ್ಮನಿಂದ ಅವನಿಗೆ 2 ವರಗಳು ಸಿಗ್ತವೆ. ಒಂದು ಶಸ್ತ್ರದಿಂದ ಮತ್ತು ಶಾಸ್ತ್ರದಿಂದ. ನೀನು ಯಾರಿಂದಲೂ ಕೂಡ ಪರಾಜಯವನ್ನು ಹೊಂದೋದಿಲ್ಲ. ನಿನ್ನನ್ನು ಶಸ್ತ್ರದಿಂದಲೂ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರದಿಂದಲೂ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಅವನು ಎಲ್ಲರನ್ನ ಶಸ್ತ್ರದಿಂದ ಸೋಲಿಸ್ತಾನೆ. ನಂತರದಲ್ಲಿ ಋಷಿ ಮುನಿಗಳನ್ನು ಕರೆದು ಅವರನ್ನು ಶಾಸ್ತ್ರದಿಂದ ಸೋಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿಮ್ಮ ವೇದಗಳು ಸುಳ್ಳು, ನಿಮ್ಮ ಪುರಾಣಗಳು ಸುಳ್ಳು, ನಿಮ್ಮ ಶಾಸ್ತ್ರಗಳು ಸುಳ್ಳು, ನೀವು ನಂಬಿರುವಂಥ ಎಲ್ಲ ತತ್ವಗಳು ಸುಳ್ಳು, ರಾಕ್ಷಸ ಧರ್ಮವೇ ನಿಜವಾದ ಧರ್ಮ ಅನ್ನೋದನ್ನು ಆತ ಪ್ರತಿಪಾದನೆ ಮಾಡ್ತಾನೆ. ಅವನಿಗೆ ವರ ಇರುವುದರಿಂದ ಎಲ್ಲ ಋಷಿಗಳು ಮುನಿಗಳು ಅವನಿಂದ ಸೋಲ್ತಾರೆ. ಇವನ ಉಪಟಳವನ್ನು ತಳೆಯಲಿಕ್ಕಾಗದೆ ಎಲ್ಲ ಋಷಿಗಳು ಹೋಗಿ ಸಹ್ಯಾದ್ರಿ ಪರ್ವತದಲ್ಲಿ ನೆಲೆಸಿರತಕ್ಕಂತಹ ದತ್ತಾತ್ರೇಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತಾವು ಈ ಒಂದು ಕ್ಷೇತ್ರಕ್ಕೆ ಬಂದು ಆ ದ್ವಾರಕನಿಗೆ ಏನಾದರೂ ಒಂದು ಪಾಠವನ್ನು ಕಲಿಸಬೇಕು ಅಂತ. ದತ್ತಾತ್ರೇಯರು ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರದಲ್ಲಿ ಈಗ ಇರತಕ್ಕಂಥ ಪರಮಾತ್ಮ ಪೀಠ ಏನಿದೆ, ಆ ಪೀಠದ ಮೇಲೆ ಅವರು ಕುಳಿತುಕೊಂಡು, ಆ ಸ್ಥಳದಲ್ಲಿ ಕುಳಿತುಕೊಂಡು ಅವರು ದ್ವಾರಕನ ಜೊತೆಗೆ ಸುದೀರ್ಘವಾಗಿರತಕ್ಕಂತಹ ವಾದವನ್ನು ಮಾಡ್ತಾರೆ. ಆದರೆ ದ್ವಾರಕನಿಗೆ ವರ ಇರುವುದರಿಂದ ಆತ ಸೋಲೋದಿಲ್ಲ. ನಂತರ ದತ್ತಾತ್ರೇಯರು ಉಪಾಯವಾಗಿ ಅವನಿಗೆ ವೇದಾಂತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೋಕ್ಷವೇ ನಿಜವಾದಂತಹ ಗುರಿ, ಜ್ಞಾನವೇ ನಿಜವಾದಂತಹ ತತ್ವ, ಜ್ಞಾನವನ್ನು ಪಡೆಯದೆ ಯಾರು ಏನನ್ನ ಸಾಧಿಸಿದರೂ ಕೂಡ ಅದು ವ್ಯರ್ಥ ಅನ್ನುವ ವಿಚಾರಗಳನ್ನು ದತ್ತಾತ್ರೇಯರು ಹೇಳ್ತಾ ಇರುವಂತೆ ಆ ದ್ವಾರಕನ ಮನಸ್ಸು ಪರಿವರ್ತನೆಯಾಗ್ತದೆ. ದ್ವಾರಕ ಅನ್ನುವಂಥ ರಾಕ್ಷಸ ದತ್ತಾತ್ರೇಯರಿಗೆ ಶರಣಾಗತನಾಗ್ತಾನೆ. ಆತನಿಗೆ ದತ್ತಾತ್ರೇಯರು ಮೋಕ್ಷವನ್ನು ನೀಡ್ತಾರೆ. ನೋಡಿ, ಎಲ್ಲ ಕ್ಷೇತ್ರಗಳಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿರತಕ್ಕಂಥ ಕಥೆಗಳು ನಮಗೆ ಕೇಳಿ ಬರ್ತದೆ. ಆದರೆ ಈ ಕ್ಷೇತ್ರದ ವಿಶೇಷತೆ ಅಂದರೆ ರಾಕ್ಷಸನಿಗೆ ಸಹಿತ ಮೋಕ್ಷವನ್ನು ಕೊಟ್ಟಿರತಕ್ಕಂಥ ಕ್ಷೇತ್ರ. ಅಂತಹ ಕ್ಷೇತ್ರ ಎಲ್ಲಾದರೂ ಇದೆ ಅಂದರೆ ಅದು ಶ್ರೀ ಕ್ಷೇತ್ರ ದ್ವಾರಪುರ ಕ್ಷೇತ್ರ. ಒಬ್ಬ ಅಂದರೆ ಎಂಥ ಪಾಪಿ ಇಲ್ಲಿ ಬಂದರೂ ಕೂಡ ಅವನಿಗೆ ಸಿದ್ಧಿಯನ್ನು ಕೊಡುವಂತಹ, ಮೋಕ್ಷವನ್ನು ಕೊಡುವಂತಹ, ನೀವು ಎಂಥ ಪಾತಕವನ್ನು ಮಾಡಿಕೊಂಡು ಬಂದರೂ ಕೂಡ ಈ ಪೀಠ ದರ್ಶನ ಮತ್ತು ಪೀಠದಲ್ಲಿ ಇರತಕ್ಕಂಥ ತೀರ್ಥವನ್ನು ಪ್ರಾಶನ ಮಾಡುವ ಮಾತ್ರದಿಂದ ತಾವು ಸಮಸ್ತ ಪಾಪಗಳಿಂದ ವಿಮೋಚನೆಯನ್ನು ಹೊಡೆದು ಒಂದು ಜ್ಞಾನಪ್ರದವಾದಂತಹ ಒಂದು ಜೀವನವನ್ನು ಮಾಡಬಹುದು. ಅದಕ್ಕೆ ಇದು ಅಲ್ಲಿ ದ್ವಾರಕ ಅನ್ನುವಂಥವನು ಮೋಕ್ಷವನ್ನು ಪಡೆದ ಕ್ಷೇತ್ರ ಆದ್ದರಿಂದ ಇದಕ್ಕೆ ದ್ವಾರಪುರ ಕ್ಷೇತ್ರ ಅನ್ನುವಂತಹ ಹೆಸರು ಬಂದಿದೆ. ಅದೇ ಮುಂದೆ ದಾರಪುರ ಅಂತ ಆಗಿ ನಂತರ ಪೇಶ್ವಾಗಳ ಕಾಲದಲ್ಲಿ ಮರಾಠರು ಯಾವಾಗ ಈ ಭಾಗವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ಅವರು ಪುರ ಶಬ್ದವನ್ನು ತೆಗೆದು ಅಲ್ಲಿ ವಾಡ ಶಬ್ದವನ್ನು ಸೇರಿಸಿ ಇವತ್ತು ಧಾರವಾಡ ಅನ್ನುವಂಥ ಹೆಸರು ಬಂದಿದೆ. ಅಂದರೆ ಧಾರವಾಡಕ್ಕೆ ಧಾರವಾಡ ಅನ್ನುವಂಥ ಹೆಸರು ಬರಲಿಕ್ಕೆ ಕಾರಣವಾದಂಥ ಮೂಲ ಸ್ಥಾನ ಅನ್ನುವಂಥದ್ದು ಈ ಶ್ರೀ ಕ್ಷೇತ್ರ ದ್ವಾರಪುರ ಕ್ಷೇತ್ರ. ಧಾರವಾಡದ ಪೌರಾಣಿಕ ಹೆಸರು ದ್ವಾರಪುರ ಕ್ಷೇತ್ರ ಅಂತ. ಅಂತಹ ಒಂದು ಪೌರಾಣಿಕ ಹಿನ್ನೆಲೆ ಇರತಕ್ಕಂತಹದ್ದು. ಆ ದತ್ತಾತ್ರೇಯರು ಅಲ್ಲೇ ಕುಳಿತುಕೊಂಡಂತಹ ಸ್ಥಳದಲ್ಲಿ ಇವತ್ತು ಪರಮಾತ್ಮ ಪೀಠವನ್ನು ತಾವು ನೋಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ. ಆ ಪೀಠದ ಸ್ಥಳದಲ್ಲಿಯೇ ಹಿಂದೆ ದ್ವಾರಕನಿಗೆ ಬ್ರಹ್ಮ ಅನ್ನುವಂಥವನು ಬಂದು ಅನುಗ್ರಹವನ್ನು ಮಾಡ್ತಾನೆ. ದ್ವಾರಕನಿಗೆ ಅಲ್ಲಿ ಮೋಕ್ಷ ಅನ್ನುವಂಥದ್ದು ಸಿಗ್ತದೆ. ಮುಂದೆ ಆ ಒಂದು ಕ್ಷೇತ್ರದಲ್ಲಿ ಆದಿಶೇಷ ಅನ್ನುವಂಥವನು ಬಂದು ನೆಲೆಸ್ತಾನೆ. ಆದಿಶೇಷ ಔದುಂಬರದ ರೂಪದಲ್ಲಿ ಬಂದು ದತ್ತಾತ್ರೇಯರ ಹಿಂದೆ ನಿಂತಿರುವಂತಹ ಒಂದು ಕಥೆ ಅಲ್ಲಿ ಬರ್ತದೆ. ಆದ್ದರಿಂದ ಇಲ್ಲಿ ನಾಗದೋಷಗಳ ನಿವಾರಣೆಯೂ ಕೂಡ ಆಗುವಂತಹದ್ದು. ಆ ಒಂದು ಔದುಂಬರದ ಒಂದು ದರ್ಶನ ಮಾತ್ರದಿಂದ, ಸ್ಪರ್ಶನ ಮಾತ್ರದಿಂದ ನಾಗದೋಷಗಳ ನಿವಾರಣೆ ಆಗುವಂತಹ ಒಂದು ಫಲ ಅನ್ನುವಂಥದ್ದಿದೆ ಅಂತ ಹೇಳಬಹುದು. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಅಗಸ್ತ್ಯ ಮಹರ್ಷಿಗಳು ಬಂದು ದತ್ತಾತ್ರೇಯರಿಂದ ಅನುಗ್ರಹವನ್ನು ಪಡೆದು ಅವರಿಗೆ ಮಹಾಜ್ಞಾನ ಪ್ರಾಪ್ತಿಯಾಗ್ತದೆ. ಮುಂದೆ ಅವರು ದಕ್ಷಿಣ ಭಾರತಕ್ಕೆ ಹೋಗಲಿಕ್ಕೆ ಇಲ್ಲೇ ಅವರಿಗೆ ಒಂದು ದ್ವಾರ ತೆರೀತದೆ. ಆದ್ದರಿಂದ ಇದು ದ್ವಾರಪುರ. ಇವರು ದಕ್ಷಿಣ ಭಾರತಕ್ಕೆ ಹೋದ ಮೇಲೆ ಅಗಸ್ತ್ಯ ಮಹರ್ಷಿಗಳು ಇಷ್ಟು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಪುರಾಣಗಳಲ್ಲಿ ಸಾವಿರಾರು ಕಥೆಗಳು ಇವತ್ತು ಅಗಸ್ತ್ಯರ ಕುರಿತಾಗಿದೆ. ನೀವು ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳದ ಭಾಗಕ್ಕೆ ಹೋದರೆ ಅಗಸ್ತ್ಯ ಮಹರ್ಷಿಗಳು ಪ್ರತಿಯೊಂದು ಕ್ಷೇತ್ರವನ್ನು ಜಾಗೃತ ಮಾಡಿರತಕ್ಕಂಥವ್ರು. ತಮಿಳು ಭಾಷೆಯ ಪಿತಾಮಹ ಅಂತ ಕರೆಯುವುದು ಇವತ್ತು ಅಗಸ್ತ್ಯರನ್ನ. ಅಗಸ್ತ್ಯ ಬರೆದಿರತಕ್ಕಂಥದ್ದು ಸುಮಾರು 500ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೀತಾರೆ. ಅಂತಹ ಮಹಾನ್ ಮೇಧಾವಿ. ಆದರೆ ಅವರಿಗೆ ನಿನಗೆ ಎಲ್ಲಿ ಹೋದರೆ ಸಿದ್ಧಿ ಸಿಗುತ್ತದೆ ಅನ್ನುವುದನ್ನು ಹೇಳಿರ್ತಕ್ಕಂತಹ ಕ್ಷೇತ್ರ ಈ ಕ್ಷೇತ್ರ. ದತ್ತಾತ್ರೇಯರು ಅವರಿಗೆ ಅನುಗ್ರಹವನ್ನು ಮಾಡಿ ಅವರನ್ನು ದಕ್ಷಿಣ ಭಾರತಕ್ಕೆ ಕಳಿಸ್ತಾರೆ. ಅಂತಹ ಒಂದು ದ್ವಾರ, ದಕ್ಷಿಣ ಭಾರತಕ್ಕೆ ದ್ವಾರವನ್ನು ತೆಗೆದಿರತಕ್ಕಂತಹ, ಜ್ಞಾನಕ್ಕೆ ದ್ವಾರವನ್ನು ತೆರೆದಿರತಕ್ಕಂತಹ ಒಂದು ಕ್ಷೇತ್ರ ಅಂತಂದ್ರೆ ಅದು ಶ್ರೀ ಕ್ಷೇತ್ರ ದ್ವಾರಪುರ ಅನ್ನುವಂಥ ಕ್ಷೇತ್ರ. ಈ ಕ್ಷೇತ್ರ ಇವತ್ತು ಜಾಗೃತವಾಗ್ತಾ ಇದೆ. ಜನರು ಇದರ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಜನರು ಈ ಕ್ಷೇತ್ರವಾದ ದರ್ಶನ ಮಾತ್ರದಿಂದ ತಮ್ಮ ಸಮಸ್ತವಾದಂಥ ಕಷ್ಟಗಳಿಂದ ವಿಮೋಚನೆಯನ್ನು ಪಡಿತಾ ಇದ್ದಾರೆ. ಕೇಳಿದವರಿಗೆ ಕೇಳಿದ ವರವನ್ನು ಕೊಡುವಂತಹದ್ದು. ನಾವು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ವಾಸ ಮಾಡ್ತೇವೆ.
ನಮಗೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಪವಾಡಗಳು ನೋಡಲಿಕ್ಕೆ ಸಿಗ್ತವೆ. ಒಬ್ಬೊಬ್ಬ ವ್ಯಕ್ತಿಯ ಜೀವನ ಹೇಗೆ ಬದಲಾಗ್ತದೆ ಈ ಕ್ಷೇತ್ರದಿಂದ ಅನ್ನುವುದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತೇವೆ. ಎಷ್ಟೋ ನಮ್ಮ ಕೈಯಲ್ಲಿ ಆಗಿರತಕ್ಕಂತಹ ವಿಷಯಗಳನ್ನ ಬರೆದು ಅದನ್ನ ಒಂದು ಪುಸ್ತಕದ ರೂಪದಲ್ಲಿಯೂ ನಾವು ತರಬೇಕು ಅನ್ನುವಂಥ ವಿಚಾರದಲ್ಲಿದ್ದೇವೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮಕ್ಕಳು ಆಗದೇ ಇರುವವರಿಗೆ ಮಕ್ಕಳನ್ನ ಕೊಟ್ಟಿರತಕ್ಕಂಥದ್ದು, ಕೆಲಸ ಇಲ್ಲದೇ ಇರುವವರಿಗೆ ಕೆಲಸವನ್ನ ಕೊಟ್ಟಿರತಕ್ಕಂಥದ್ದು, ವಿವಾಹ ಆಗದೇ ಇರುವವರಿಗೆ ವಿವಾಹವಾಗಿರತಕ್ಕಂಥದ್ದು, ರೋಗದಲ್ಲಿ ಬಳಲ್ತಾ ಇರತಕ್ಕಂಥವರಿಗೆ ಆರೋಗ್ಯವನ್ನ ಕೊಟ್ಟಿರತಕ್ಕಂಥದ್ದು, ಇಂತಹ ಒಂದು ಕೇಳಿದವರಿಗೆ ಕೇಳಿದ ವರವನ್ನ ಕೊಡುವಂತಹ ಒಂದು ಮಹಾಕ್ಷೇತ್ರವಾಗಿ ಇವತ್ತು ದ್ವಾರಪುರ ಕ್ಷೇತ್ರ ಅನ್ನುವಂಥದ್ದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ತಾವೆಲ್ಲರೂ ಕೂಡ ಇಂತಹ ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಮಹಾಕ್ಷೇತ್ರ ಇದರ ದರ್ಶನವನ್ನ ಮಾಡಿ, ಆ ಒಂದು ಪರಮಾತ್ಮ ಪೀಠದ ದರ್ಶನವನ್ನ ಮಾಡಿ. ಯಾಕೆಂದ್ರೆ ಇದು ದತ್ತಾತ್ರೇಯರು ಬರುವಕ್ಕಿಂತಲೂ ಪೂರ್ವದಲ್ಲಿಯೂ ಕೂಡ ಪರಮಾತ್ಮನಿಂದಲೇ ಪ್ರತಿಷ್ಠಾಪಿತವಾದಂಥ ಪೀಠ. ನಂತರ ದಕ್ಷಿಣಾಮೂರ್ತಿ ಅದರ ಮೇಲೆ ಪ್ರತಿಷ್ಠಾಪಿತನಾಗ್ತಾನೆ, ನಂತರ ದತ್ತಾತ್ರೇಯರು ಅದರ ಮೇಲೆ ಕುಳಿತುಕೊಳ್ತಾರೆ, ನಂತರ ಅವರ ಶಿಷ್ಯರಾದಂಥ ಬ್ರಹ್ಮಾತ್ಮರು ಅದರ ಮೇಲೆ ಕುಳಿತುಕೊಳ್ತಾರೆ, ನಂತರ ವಿಶ್ವಾತ್ಮ ಅನ್ನುವಂತಹ ಮಹಾತ್ಮರು ಆ ಪೀಠವನ್ನು ಅಲಂಕರಿಸ್ತಾರೆ. ಹೀಗೆ ಒಂದೊಂದು ಯುಗದಲ್ಲಿಯೂ ಕೂಡ ಒಬ್ಬೊಬ್ಬ ವ್ಯಕ್ತಿಗಳು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸನ್ನ ಇಟ್ಟುಕೊಂಡು ಮಹಾನ್ ಜ್ಞಾನಿಗಳಾಗಿ ಜಗತ್ತಿಗೆ ಜ್ಞಾನವನ್ನು ನೀಡಿರತಕ್ಕಂತಹ ಒಂದು ಮಹಾಕ್ಷೇತ್ರ ಇದಾಗಿದೆ. ಇಂತಹ ಕ್ಷೇತ್ರದ ದರ್ಶನವನ್ನು ತಾವು ಈ ವಾಹಿನಿಯ ಮುಖಾಂತರ ಮಾಡ್ತಾ ಇದ್ದೀರಿ. ಹಾಗಾಗಿ ನಾನು ಈ ವಾಹಿನಿಗೂ ಕೂಡ ಶ್ರೇಯೋಭಿವೃದ್ಧಿ ಆಗಲಿ, ವಾಹಿನಿ ಎಲ್ಲರಿಗೂ ಕೂಡ ಸ್ವಾತಿ ನ್ಯೂಸ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಉತ್ತಮವಾಗಿರತಕ್ಕಂತಹ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡುವಂತಹ, ಜನರ ಜ್ಞಾನವನ್ನು ಹೆಚ್ಚು ಮಾಡುವಂತಹ ಒಂದು ವಾಹಿನಿಯಾಗಿ ಹೊರಹೊಮ್ಮಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ದತ್ತಾತ್ರೇಯ ಸ್ವಾಮಿಗಳು ಇಲ್ಲಿ ಏಕೆ ಬಂದರು, ಹೇಗೆ ನೆಲೆಸಿದರು, ಇಲ್ಲಿ ಮಾಡಿದ ಪವಾಡಗಳನ್ನು ಶ್ರೀ ಪರಮಾತ್ಮ ಗುರೂಜಿಯವರು ಬಹಳ ಚೆನ್ನಾಗಿ ವಿವರಿಸಿದರು. ಅದೇ ರೀತಿ ಇನ್ನೂ ಈ ಕ್ಷೇತ್ರದ ಸುತ್ತಮುತ್ತಲಿನ ದೇವಸ್ಥಾನಗಳ ಕ್ಷೇತ್ರದ ರಹಸ್ಯಗಳು, ಇಲ್ಲಿನ ಮಹಿಮೆಗಳು, ಇನ್ನೂ ನಡೆಯುವಂಥ ಪವಾಡಗಳು ಸಾಕಷ್ಟಿವೆ. ಅದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಮುಂದಿನ ಸಂಚಿಕೆವರೆಗೂ ಕಾಯಬೇಕು. ಅಲ್ಲಿಯವರೆಗೂ ನೀವು ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಕ್ತವಾದ ಅಭಿಪ್ರಾಯದಿಂದ ಕಮೆಂಟ್ ಮಾಡಿ. ನಮಸ್ಕಾರ.